ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂಥ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂಥ ಒಂದು ಮಳಿಗೆಗಳನ್ನು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದೇನಿದೆ. ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಗುಳೇದಗುಡ್ಡಕ್ಕೆ ಭೇಟಿ ಕೊಡ್ತಾ ಇದ್ದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಾಗದಲ್ಲಿ ನೇಕಾರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರ ಒಂದು ಕಷ್ಟಗಳೇನು ಅಂತಕ್ಕಂಥದ್ದು ಬಹುಶಃ ನಮ್ಮ ಹನುಮಂತಪ್ಪನವರು ಮೊದಲಿಂದ ಗಮನಿಸ್ಕೊಂಡು ಬಂದಿದ್ದಾರೆ. ಅವರ ಕಷ್ಟಗಳಲ್ಲಿ ಭಾಗಿಯಾಗಿದ್ದಾರೆ. ಹಲವಾರು ಸಂದರ್ಭದಲ್ಲಿ ಇವತ್ತು ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸರ್, ಈಗ ಈ RSS ಈ ಸರ್ಕಾರಕ್ಕೆ ಜನಗಳ ಸಮಸ್ಯೆಗಳ ಬಗ್ಗೆ ಚಿಂತೆ ಇಲ್ಲ. ನಿನ್ನೆ ದಿನ ನಮ್ಮ ಮುಖ್ಯಮಂತ್ರಿಗಳ ಭಾಷಣ ನೋಡಿದೆ. ಇದೆಲ್ಲಿ ನಮ್ಮ ಉನ್ನತ ಇವತ್ತಿನ ನ್ಯೂಸ್ ಪೇಪರ್ ತಗೊಳ್ಳಕ್ಕೆ ನನ್ನ ಭಾಷಣದಲ್ಲಿ ಹೇಳಿದ್ದಾರೆ, 6ನೇ ತರಗತಿಯಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕಲಿಸ್ತಕ್ಕಂಥದ್ದಕ್ಕೆ ಒತ್ತು ಕೊಡ್ತಾರಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 6ನೇ ತರಗತಿಯಿಂದ. ಇವತ್ತು ನಾನು ಗೃಹ ಸಚಿವರಿಗೆ ಕೇಳಿದ್ದೆ, ನಿಮ್ಮ ಜಿಲ್ಲೆನಲ್ಲಿ ಇವತ್ತಿನ ಈ ಭಾಗದ ಮಕ್ಕಳ ಒಂದು ಶಿಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಒತ್ತು ಕೊಟ್ಟಿದ್ದೀರಿ? ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡ್ಕೊಂಡಿದ್ದೀರಿ. ಆ ಅಭಿವೃದ್ಧಿ ನಿಗಮದಿಂದ ಎಷ್ಟರ ಮಟ್ಟಿಗೆ ಈ ಭಾಗದ ಮಕ್ಕಳ ಒಂದು ಬದುಕಿಗೆ ನಿಮ್ಮ ಕಾರ್ಯಕ್ರಮ ಇದೆ ಅನ್ನೋದಕ್ಕೆ ಇವತ್ತು ಮುಖಪುಟದಲ್ಲೇ ಒಂದು ಪ್ರಮುಖ ಪತ್ರಿಕೆಗಳಲ್ಲಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ಒಂದು ದೊಡ್ಡ ಆರ್ಟಿಕಲ್ಗಳೇ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಇವತ್ತು ನೂರಾರು ವರ್ಷಗಳಿಂದ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಆ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥವ್ರು 40 ವರ್ಷ 50 ವರ್ಷದಲ್ಲಿ ಅಂತ ಆ ಶಾಲೆಗಳಲ್ಲಿ ಓದಿದಂಥವ್ರು ಇವತ್ತು ಹಲವಾರು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ದೇಶಕ್ಕೆ ಹಲವಾರು ಕೊಡುಗೆ ಕೊಟ್ಟಿದ್ದಾರೆ. ಇವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಷಣ ಮಾಡ್ತಾರೆ. ನೆನ್ನೆ ಅವರು ಏನು ಭಾಷಣ ಸ್ಕೂಲ್ ಸಿಸ್ಟಮ್ ಕಾಟ್ ಇನ್ ಎ ಡ್ರಾಪ್ ಔಟ್ ಟ್ರ್ಯಾಪ್. ಕಲಬುರಗಿ ಫೋಟೋ ಇದು. ಈ ಶಾಲೆದ ಪರಿಸ್ಥಿತಿ ಏನಾಗಿದೆ ಅಂತ, ಮಕ್ಕಳು ಎಲ್ಲಿ ಕಲಿತಾ ಇದ್ದಾರೆ ಅಂತ ಒಂದು ಮಾತೆತ್ತಿದರೆ ಅದೇನೋ ಪಬ್ಲಿಕ್ ಶಾಲೆ ಮಾಡಿದ್ದೀವಿ, ಪಬ್ಲಿಕ್ ಶಾಲೆಗೆ ನಾವು ಅದು ಎಷ್ಟೋ 1000 ಕೋಟಿ CSR ಫಂಡ್ ಕೊಡ್ತೀವಿ, CSR ಫಂಡಿಂದ ಕಾಲೇಜುಗಳನ್ನು ಆ ಒಂದು ಪಬ್ಲಿಕ್ ಶಾಲೆಗಳನ್ನ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿ ನಾನು ಕಳೆದ 2 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷ 15,000 ಟೀಚರ್ಗಳನ್ನ ನೇಮಕ ಮಾಡ್ತೀವಿ, 15,000 ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಈಗಲೂ ಹೊಸದಾಗಿ ಸರ್ಕಾರದಲ್ಲೂ ಪಾಪ ಮಂತ್ರಿ ಈಗಲೂ ಅದೇ ಹೇಳಿದ್ದಾರೆ, 15,000 ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಎಷ್ಟು ವರ್ಷ ಬೇಕು? ಏನಿದೆ ಪರಿಸ್ಥಿತಿಗಳು? ಇವತ್ತು RSS ಬಗ್ಗೆ ನಂತರ ಚರ್ಚೆ ಮಾಡೋಣ. ಈ ಬಿಲ್ ತರೋದು ಅವೆಲ್ಲ ನೋಡೋಣ. ಮೊದಲು ಜನಗಳ ಪರಿಸ್ಥಿತಿ ಏನಿದೆ? ಇವತ್ತು ರಾಯಚೂರು, ಕಲಬುರಗಿ, ಯಾದಗಿರಿ ಮನೆಗಳಿಗೆ ಬೀಗ ಹಾಕೊಂಡು ಇವತ್ತು ಗುಳೆ ಹೊರಟವ್ರೆ. ಅವ್ರ ಪರಿಸ್ಥಿತಿ ಬಗ್ಗೆ ನೀವು ಚಿಂತೆ ಮಾಡಬೇಕು. ಸರ್ಕಾರದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು? ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಏನು ಹೆಸರಿಟ್ಕೊಂಡಿದ್ದೀರಿ, ಎಷ್ಟು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಕುಟುಂಬಗಳು ಬರಗಾಲದಿಂದ ಇವತ್ತು ಮನೆಗೆ ಬೀಗ ಹಾಕೊಂಡು ಎಲ್ಲ ಊರು ಬಿಟ್ಟು ಮಕ್ಕಳ ಶಿಕ್ಷಣಕ್ಕೂ ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಏನೋ ಹೊಸ ಮಂತ್ರಿಗಳ ಮಂತ್ರಿಮಂಡನೆ ಆದಮೇಲೆ ಇದು ಬರಗಾಲ ವೀಕ್ಷಣೆ ಕಳಿಸೋರಂತೆ. ಹೋದ್ರು ಯಾವುದೋ ಒಂದು ಹೊಲದಲ್ಲಿ ನಿಂತ್ಕೊಂಡ್ರು, ಒಂದು ಫೋಟೋ ತೆಗೆಸ್ಕೊಂಡ್ರು, ಪತ್ರಿಕೆಗೆ ಫೋಟೋ ಹಾಕ್ಸ್ಕೊಂಡ್ರು. ಇದು ಬಿಟ್ಟರೆ ಏನು ಮಾಡಿದ್ದೀರಿ? ಇವತ್ತು ನಿಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳದ ಜಿಲ್ಲಾ ಸಚಿವರು ನೆನ್ನೆ ಭಾಷಣದಲ್ಲಿ ಏನು ಹೇಳಿದ್ರೆ, ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕಂತ. ಈಗ ಬರಗಾಲದ
ಪರಿಸ್ಥಿತಿಗಳನ್ನ ಸರಿಪಡಿಸ್ಲಿಕ್ಕೆ 500 ಕೋಟಿ ಬೇಕು ಅಂತ ಹೇಳಿ ಆ ಮಂತ್ರಿ ಹೇಳಿಕೆ ಕೊಡ್ತಾರೆ. ನಿನ್ನೆ ದಿನ ಕೊಟ್ಟಿರೋದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಇಲ್ಲಿ ಡಿ ಸಿಗಳ ಅಕೌಂಟಲ್ಲಿ ಎಷ್ಟು ಇಟ್ಟಿದ್ದೀರಿ ದುಡ್ಡನ್ನ? ಒಂದೊಂದು ಜಿಲ್ಲೆ ಒಂದೊಂದು ತಾಲೂಕು ಕುಡಿಯೋ ನೀರು 1 ಕೋಟಿ ಕೊಡ್ತಾರಂತೆ. ಇವ್ರು ಕೇಳ್ತಾವ್ರೆ ಒಂದೊಂದು ಜಿಲ್ಲೆಗೆ 500 ಕೋಟಿ ಬೇಕು ಅಂತ ಹೇಳಿ ನಿಮ್ಮ ಬಸವರಾಜ ರಾಯರೆಡ್ಡಿ ಅವರು. ಇಂಥ ಪರಿಸ್ಥಿತಿನಲ್ಲಿ ಇದ್ಯಾವುದೋ RSS ಬಿಲ್ ಅಂತೆ ಇನ್ನೊಂದು ಬಿಲ್, ಏನು ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಅದರಿಂದ ಏನು ನಿಮಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮ್ಗೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವು ಏನು ಕಾರ್ಯಕ್ರಮ ಕೊಡಬೇಕು, ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಇದಕ್ಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತಾರೆ. ಸರ್ ನಿನ್ನೆ ಒಂದೇ ಮಾತರಂ ಸೋನಿಯಾ ಗಾಂಧಿ ಅವರು ಆ ಒಂದು ಹಾಡಿಗೆ ಅಗೌರವ ತೋರಿಸಿರುವಂತ ವಿಚಾರ. ನಿನ್ನೆ ದಿನ ಅವ್ರ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಅದೇನೋ ಇವರಿಗೆ ಖರ್ಗೆ ಅವರಿಗೆ ಒಂದು ಕುರ್ಚಿ ಹಾಕೋದಕ್ಕೆ ಹೇಳಿದೆ. ನಾನು ಒಂದೇ ಮಾತರಂ ನಿಲ್ಲಿಸಿ ಅಂತ ಹೇಳಲಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಇವತ್ತು ಯಾವೊಂದು ಸರ್ಕಾರದಲ್ಲಿ ಪಾರ್ಲಿಮೆಂಟ್ನಲ್ಲೇ ಇವತ್ತೇನು ಅದಕ್ಕೆ ಒಂದೇ ಮಾತರಂಗೆ ಇವತ್ತು ಏನು ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನಗಳಾಗಿದೆ. ಎಲ್ಲರೂ ಅದಕ್ಕೆ ಇವತ್ತು ದೇಶದ ಒಂದು ಭಕ್ತಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ, ಕಮಿಟ್ಮೆಂಟ್ ತೋರಿಸಲಿಕ್ಕೆ ಇವತ್ತು ಒಂದೇ ಮಾತರಮ್ಮು ನಮ್ಮ ರಾಷ್ಟ್ರಗೀತೆ ಜನಗಣಮನೆ ಏನಿದೆ ಅದಕ್ಕಿಂತ ಮುಂಚೆನೇ ಆ ಒಂದು ಒಂದೇ ಮಾತರಮ್ನ ರಚನೆ ಮಾಡಿರ್ತಕ್ಕಂಥದ್ದು. ಅದು ಏನು ಒಂದೇ ಮಾತರಮ್ನ ಆಚರಣೆ ಮಾಡೋದ್ರಿಂದ ದೇಶಕ್ಕೇನು ಸಮಸ್ಯೆ ಇಲ್ಲ. ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಅನಾವಶ್ಯಕ, ನನ್ನ ಅಭಿಪ್ರಾಯ ಇದೆ. ಇವತ್ತು ಇರ್ತಕ್ಕಂಥದ್ದು ನಮ್ಮ ಸಮಸ್ಯೆಗೆ ಪರಿಹಾರ ಏನು? ರೈತರಿಗೆ ಏನು ಕೊಡ್ರಿ? ರೈತರೇನು ಅನುಭವಿಸ್ತಾ ಇದ್ದಾರೆ, ಪರಿಸ್ಥಿತಿಗಳು ಏನಿದೆ ಇವತ್ತು ರಾಜ್ಯದಲ್ಲಿ, ಅದ್ರ ಬಗ್ಗೆ ಇವತ್ತಿನವರಿಗೆ ಈ ಸರ್ಕಾರದಿಂದ ಏನು ರೈತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀರಿ? ಎಷ್ಟು ಸಾವು ಇವತ್ತಾಲೆ ಆತ್ಮಹತ್ಯೆಗಳು ನಡೀತಾ ಇದೆ, ಇದರ ಬಗ್ಗೆ ಏನಾದ್ರು ಮಾಹಿತಿ ಇಟ್ಕೊಂಡಿದ್ದೀರಾ? ಇವತ್ತು ರೈತರ ಆತ್ಮಹತ್ಯೆ ನಡೀತಾ ಇದೆ, ಅವ್ರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಇದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಇವರಿಗೆ. ಚಾಮರಾಜನಗರದಲ್ಲೂ ಇದು ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ. ಭೂಮಿ ಕೊಡ್ಲಿಕ್ಕೆ ದುಡ್ಡು ಬರ್ತಾ ಇದೆ ಅಂತ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನು ಬೆವರು ಸೋರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ನಮ್ಮ ಪರಿಸ್ಥಿತಿ ನೋಡ್ರಿ, ಅವ್ರು ನೋಡ್ರಿ ಹೇಗಿದೆ ಅಂದ್ರೆ ನಮ್ಮ ಕಡೆ ಏನಿಲ್ಲ, ಅವ್ರ ಕಡೆ ಜಾಸ್ತಿ ಇದೆ ಅನ್ನೋ ರೀತಿ ಮಾತಾಡಿದ್ರೆ ಸರ್. RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ ಹೇಳಿ. ಸರ್ ನಿನ್ನೆ ಮುಖ್ಯಮಂತ್ರಿ ಅವರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಿದ್ದೇವೆ, 25,000 ಉದ್ಯೋಗ ಸೃಷ್ಟಿ ಮಾಡಬಹುದು ಕುಮಾರಸ್ವಾಮಿ ಅವರು, ಉದ್ಯೋಗವನ್ನ ಕೊಡ್ಲಿ ಅಂತ ಹೇಳಿ ನಿನ್ನೆ ಸವಾಲ್ ಹಾಕಿದ್ದಾರೆ. ನನ್ನ ಕೈಲಾದ ಮಟ್ಟಿಗೆ ಮಾಡಕ್ ತಯಾರಾಗಿದ್ದೀನಿ. ಭೂಮಿ ಕೊಟ್ರೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಾನು 2018ರಲ್ಲಿ ಇವರೇ ಮಹಾನ್ ಭಾವರುಗಳು ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ಆಗಪ್ಪ ಅಂತ ಮಾಡಿದ್ರಲ್ಲ, 14 ತಿಂಗಳ ಖಾಲಿ ಮಾಡಿ ಕಳಿಸೋದ್ರಲ್ಲ, ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವು. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಎಲ್ಲೆಲ್ಲಿ ಕೊಟ್ಟಿದ್ದೆ? ಕಲಬುರಗಿ, ಬೀದರ್, ಬಳ್ಳಾರಿ ಈ ಭಾಗ ಕೊಟ್ಟಿದ್ದೆ, ಕೊಪ್ಪಳ ಈ ಭಾಗ ಕೊಟ್ಟಿದ್ದೆ. ಆ ಇಂಡಸ್ಟ್ರಿಗಳು ಏನ್ ಮಾಡಿದ್ರಿ? ಕ್ಲಸ್ಟರ್ನ ಅವ್ರಿಗೆ ಅನುಷ್ಠಾನಕ್ಕೆ ತಂದ್ರ? ಏನ್ ಮಾಡಿದಿರಿ? ಏನ್ ಉದ್ಯೋಗ ಕೊಡ್ತೀರಿ? ಪಾಪ ಹೇಳಿದ್ದಾರೆ, ಏನೋ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರಂತ. ಈಗ ನನ್ನ ಭಾಷಣದಲ್ಲಿ ನೋಡಿದೆ, ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡಿದಿರಿ? ನೀವು ಉದ್ಯೋಗ ಸೃಷ್ಟಿ ಮಾಡಿದರೆ ಇವತ್ತು ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಈ ಭಾಗದಿಂದ ರೈತರು ಗುಳೆ ಹೋಗೋದು, ಯುವಕರು ಗುಳೆ ಹೋಗೋದು ಬರ್ತಾ ಇದ್ದ, ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದ್ದೆ. ಇವತ್ತು ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಲ್ಟಿಮೇಟ್ಲಿ ಬಿಡದಿ ಟೌನ್ಶಿಪ್ ಹೋರಾಟ ಮುಂದೆ ಯಾವ ಅದು ನಡೀತದೆ. ಬಿಡದಿಯ ವಿಷಯದಲ್ಲಿ ರೈತರ ಹೋರಾಟ ಏನಿದೆ, ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ, ಅವ್ರ ಜೊತೆನಲ್ಲಿ ನಮ್ ಧ್ವನಿ ಇದೆ. ಸರ್ ಬಿಜೆಪಿ ನಿರಾಸಕ್ತಿ ತೋರಿಸ್ತಾ ಇದೆ ಅಂತ ಸರ್ ಬಿಡದಿ ವಿಚಾರದಲ್ಲಿ ನಿಮ್ ಜೊತೆ ಕೈ ಜೋಡಿಸೋದಕ್ಕೆ? ನೋಡಿ, ಯಾರು ನಿರಾಸಕ್ತಿ ತೋರಿಸ್ತಾರೆ ನಿರಾಸಕ್ತಿ ತೋರಿಸಲ್ಲ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ಸುಮಾರು 500ಕ್ಕೂ ಹೆಚ್ಚಿನ ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ಜನತಾದಳ ಮೊದಲಿಂದಲೂ ನಾವು ರೈತರ ಪರವಾಗಿರ್ತಕ್ಕಂಥ ಪಕ್ಷವೇ. ರೈತರ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ
ಇವತ್ತು ರೈತರಿಗೋಸ್ಕರ ಇರ್ತಕ್ಕಂಥ ಪಕ್ಷ ಜನತಾ ದಳ. ಇವತ್ತು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲಿ ದುಡ್ಡು ಬರ್ತಾನೆ ಅಂದ್ರು. ಸಿಕ್ಕಂತ ಅವಕಾಶ ನನಗೇನು ಈ ರೀತಿ 136 ಸೀಟ್ ಕೊಟ್ಟು ಮುಖ್ಯಮಂತ್ರಿ ಮಾಡಿರಲಿಲ್ಲ. 38 ಸೀಟಿನ ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡಿ 25,000 ಕೋಟಿ ಹಣ ಕೊಟ್ಟೆ. ಇದು ನಾವು ಮೊದಲಿಂದ ರೈತರ ಪರವಾಗಿ ಧ್ವನಿ ಎತ್ತು ಬಂದಿರ್ತಕ್ಕಂಥ ಪಕ್ಷ. ಈಗಿರೋ ಬಿಡದಿ ಭಾಗದ ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಆ ಹಿನ್ನೆಲೆ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಸರ್, ನೈಸ್ ರಸ್ತೆ ವಿಚಾರವಾಗಿ ಸಿಎಂ ಅವರಿಗೆ ಪತ್ರ ಬರೆದಿರ್ತಕ್ಕಂಥ ಭೂಮಿಯನ್ನು ವಶಪಡಿಸಿಕೊಳ್ಳಿ ಅಂತ. ಹೌದು, ವಾಪಸ್ ತಗೋಬೇಕು ಅನ್ನೋದು ನಾನು ಹೇಳ್ತಿಲ್ಲ. ಹೈಕೋರ್ಟ್ನ ಸಿಂಗಲ್ ಬೆಂಚು, ಡಬಲ್ ಬೆಂಚ್ನಲ್ಲಿ ಇತ್ತೀಚೆಗೆ ತೀರ್ಪು ಕೊಟ್ಟಿದ್ದಾರೆ. ಹಲವಾರು ಕಾಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಆ ನೈಸ್ನ ಯೋಜನೆ ಹೆಸರಿನಲ್ಲಿ BMIC ಯೋಜನೆಯ ಹೆಸರಿನಲ್ಲಿ ಇವತ್ತು ಆಗಿರ್ತಕ್ಕಂಥ ಹಲವಾರು ರೀತಿಯ ಇಲ್ಲಿಗಲ್ ಆಕ್ಟಿವಿಟೀಸು, ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ಏನೇನು ಇವತ್ತು ಲೂಟಿ ಆಗಿದೆ, ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕಳೆದ 20 ವರ್ಷದಿಂದ ರೈತರು ಭೂಮಿನ ವಶಪಡಿಸಿಕೊಂಡು ದುಡ್ಡು ಕೊಟ್ಟಿಲ್ಲ, ರೈತರಿಗೆ ಅವಾರ್ಡ್ ಕೊಟ್ಟಿಲ್ಲ. ಇನ್ನು ಅದರ ಬಗ್ಗೆ ಕೋರ್ಟ್ ಇವತ್ತು ಕೆಲವು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಗಡುವು ಇಲ್ಲ, ಇವತ್ತು ಏನು ತೀರ್ಮಾನ ಮಾಡಬೇಕು. ಇಲ್ಲಿ ಈ ಒಂದು BMIC ಯೋಜನೆ ಈ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ದೊಡ್ಡ ಮಟ್ಟದ ಹಗರಣ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ನಾನೇನೋ ಒಂದು ಪತ್ರ ಬರೆದಿದ್ದೇನೆ, ಅದನ್ನು ವಶಪಡಿಸಿ ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪನ್ನು ಇವತ್ತು ಜಾರಿಗೆ ತನ್ನಿ ಅಂತ ಏನು ಪತ್ರ ಬರೆದಿದ್ದೇನೆ. ಪತ್ರ ನೋಡಿಲ್ವಂತವ್ರು ಇನ್ನೂ ಪಾಪ. ಪತ್ರ ನೋಡಿ ಏನು ಕ್ರಮ ತಗೋಬೇಕು ಕಾನೂನು ವ್ಯಾಪ್ತಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ. ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ, ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನ ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನ್ ತೀರ್ಮಾನ ತಗೋದು. ಉತ್ತರ ಬಂದಿಲ್ಲ ಸರ್. ಪತ್ರ ನೋಡಿಲ್ವಂತಲ್ಲ ಅವರು. ಪತ್ರ ನೋಡಿ ತೀರ್ಮಾನ ತಗೊಳ್ಳಿ. ಪಾಪ ಕೋರ್ಟ್ ಆದೇಶ 78 ಜುಲೈ ತಿಂಗಳಲ್ಲಿ ಬಂದಿದೆ. ಈಗ ಆಗಸ್ಟ್ 15 ಎಷ್ಟನೇ ತಾರೀಕು ಇವತ್ತು? 14 ಇವತ್ತು ಇನ್ನೂ ಪತ್ರ ಕೋರ್ಟ್ನ ಆದೇಶ ನೋಡಿಲ್ಲ. ಪಾಪ ಹೇಳಿದ್ರು ಈ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದು ನಯಾ ಪೈಸಾ ಯಾರಾದರೂ ಲಂಚ ಕೇಳಿದ್ರೆ ಅದೇನೋ ಬಡ್ದಾಕ್ತೀನಿ ಅಂತ ಹೇಳ್ತಾರೆ, ಬಡ್ದಾಕ್ತಾರಂತೆ. ಇಲ್ಲಿ ಲಕ್ಷಾಂತರ ಕೋಟಿ ವ್ಯವಹಾರ, ಆ BMIC ಯೋಜನೆದು ಲಕ್ಷಾಂತರ ಕೋಟಿ ಹಗರಣ ಕೋರ್ಟ್ ಆದೇಶ ಮಾಡಿದೆ. ಇವ್ರು ಭ್ರಷ್ಟಾಚಾರ ನಿಲ್ಸೋದು ಆಮೇಲೆ ಇಲ್ಲಿ ಆಗಿದೆಯಲ್ಲ ಕೋರ್ಟ್ ಆದೇಶದ ಹಿನ್ನೆಲೆ, ಅದಕ್ಕೇನು ಆಕ್ಷನ್ ತಗೋತಾರ ನೋಡೋಣ. ಇನ್ನು ಚೇತರಿಸ್ಕೊತಾ ಇದ್ದಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಅವರು ನಾಡಿನ ಜನತೆಯ ಒಂದು ಸಮಸ್ಯೆಗಳಿಗೆ ಧ್ವನಿ ಎತ್ತಲಿಕ್ಕೆ ಇನ್ನೂ ನಮ್ಮ ಜೊತೆಲಿ ಇರ್ತಾರೆ ಅಂತಕ್ಕಂಥ ದೇವರು ಅವರಿಗೆ ಆಯುಷ್ ಕೊಡ್ತಾರೆ ಅಂತಕ್ಕಂಥ ಒಂದು ದೇವ್ರ ಮೇಲೆ ನಂಬಿಕೆ ಇದೆ.